ವಿಠ್ಠಲ ಬೀರದೇವರ ದೇವಸ್ಥಾನ ಹೊನ್ನೂರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನ ನೀರಿನಲ್ಲಿ ಸುಮಾರು 21 ಹಳ್ಳಿಗಳು ಮುಳುಗಿವೆ. ಅದರಲ್ಲಿ ಹೊನ್ನೂರು ಕೂಡ ಒಂದು. 1977ರಲ್ಲಿ ಲೋಕಾರ್ಪಣೆಗೊಂಡ ಡ್ಯಾಂ ನೀರಿನಲ್ಲಿ ಎಲ್ಲ ಹಳ್ಳಿಗಳು ಮುಳುಗಿದವು. ಅದರಲ್ಲಿ ಯಾವ ಹಳ್ಳಿಯ ಅವಶೇಷಗಳು ನೋಡಲು ಇಲ್ಲಿ ಸಿಗುವುದಿಲ್ಲ. ಆದರೆ 1928ರಲ್ಲಿ ನಿರ್ಮಾಣಗೊಂಡ ಹೊನ್ನೂರಿನ ವಿಠ್ಠಲ ದೇವಸ್ಥಾನವು ಸತತ 10ರಿಂದ 11 ತಿಂಗಳು ನೀರಿನಿಂದ ಜಲಾವೃತಗೊಂಡಿರುತ್ತದೆ. ವರ್ಷದಲ್ಲಿ ಬೇಸಿಗೆ ಸಮಯದಲ್ಲಿ ನೀರು ಕಡಿಮೆಯಾದ ನಂತರ ಈ ದೇವಸ್ಥಾನವು 15ರಿಂದ 30 ದಿನಗಳ ಕಾಲ ಮಾತ್ರ ನೋಡಲು ಸಿಗುತ್ತದೆ. ಕೆಲವೊಂದು ಸಾರಿ ನೀರು ಹಿಂದೆ ಸರಿಯಾದ ವರ್ಷ ಕಾಣುವುದೇ ಇಲ್ಲ. ಅದ್ಭುತ ದೇವಸ್ಥಾನವು ಸತತ ನೀರಿನಲ್ಲಿ ಇದ್ದರೂ ಏನೂ ಆಗದೆ ಗಟ್ಟಿಯಾಗಿ ನಿಂತುಕೊಂಡಿದೆ. ಡ್ಯಾಂಗೆ ಸಮೀಪ ಇರುವುದರಿಂದ ನೀರಿನ ಹೊಡೆತಕ್ಕೆ ಗುಡಿಯ ಸುತ್ತ ಕಟ್ಟಿದ ಒಂದು ಭಾಗದ ಗೋಡೆ ಮಾತ್ರ ಕುಸಿದಿದೆ. ಹೊನ್ನೂರು ಗ್ರಾಮ ಅಲ್ಲೇ ಪಕ್ಕದ ಗುಡ್ಡದ ಮೇಲೆ ಸ್ಥಳಾಂತರವಾದ ನಂತರ ಅಲ್ಲೂ ಕೂಡ ಒಂದು ವಿಠ್ಠಲ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಹುಕ್ಕೇರಿ ತಾಲೂಕಿನಲ್ಲಿ ಯಾವುದೇ ದೇವಸ್ಥಾನವೂ ಕೂಡ ಇಷ್ಟು ಚಂದವಾಗಿ ನಿರ್ಮಾಣ ಮಾಡಿದ್ದು ಇಲ್ಲ. ಈ ಎರಡೂ ದೇವಸ್ಥಾನಗಳ ಪಟವನ್ನು ಹಂಚಿಕೊಂಡಿದ್ದೇನೆ. ಬಿಡುವಿದ್ದರೆ ಒಮ್ಮೆ ಈ ಒಂದು ವಿಡಿಯೋವನ್ನು ನೋಡಿ. ಮಳೆಗಾಲ ಶುರುವಾಗುವ ಮುಂಚೆ ಬಂದರೆ ನೀರಿನಲ್ಲಿ ಇರೋ ದೇವಸ್ಥಾನವನ್ನು ನೋಡಲಿಕ್ಕೆ ಸಿಗುವುದಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಹೋಗುವ ಮಾರ್ಗ ಯಾವುದೆಂದರೆ ಹಿಡಕಲ್ ಡ್ಯಾಂನಿಂದ ಹೊನ್ನೂರು ಅಥವಾ ಹತ್ತರಗಿಯಿಂದ ಹೊನ್ನೂರು ಇಲ್ಲಿಗೆ ಬಂದು ತಲುಪಬಹುದು. ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ವಿಶ್ವ ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಭಾಳ ಆಗೋದೈತಿ, ಯಾಕಂದ್ರೆ ನಾವು ಬಂದಿರುವಂತಹ ಪ್ಲೇಸ್ ಏನಿದೆಲ್ಲ, ಸೊ ಆ ಪ್ಲೇಸ್ನ ಒಮ್ಮೆ ನೋಡ್ಕೊಂಡು ಬಿಡ್ರಿ. ಇಲ್ಲಿ ಹಿಂದ್ಗಡೆ ಕಾಣೈತಿ, ಗಾಳಿಯೊಳಗೆ ರೆಕಾರ್ಡಿಂಗ್ ಆಗೈತಿ ಇಲ್ಲೋ ಗೊತ್ತಿಲ್ಲ. ಯಾವುದೇ ರಾಜಮನೆತನದ ಸಹಾಯವಿಲ್ಲದೆ ಊರಿನ ಭಕ್ತರಿಂದಲೇ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನ 93 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ದೇವಸ್ಥಾನ ನಿರ್ಮಾಣವಾದ ವರ್ಷ ಹಾಗೂ ಅದರ ವೆಚ್ಚವನ್ನು ನಮೂದಿಸಿದ್ದಾರೆ. ಸುಮಾರು 80,000 ರೂಪಾಯಿಗಳಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ.
ದೇವಸ್ಥಾನ 1928ರಲ್ಲಿ ಕಟ್ಟಲಾಗಿದೆ. ಹಂಗೆ 1977ರಲ್ಲಿ ಏನು ನಮ್ಮ ಹಿಡ್ಕಲ್ ಜಲಾಶಯ ಏನೈತಿ ಅದು ಲೋಕಾರ್ಪಣೆಗೊಂಡಾಗ ಇಲ್ಲಿ ಇದ್ದಂತಹ 21 ಹಳ್ಳಿಗಳು ನೀರಿನಲ್ಲಿ ಮುಳುಗಿ ಹೋಗಿದ್ವು. ಇಲ್ಲಿ ಇವಾಗ ಆ ಒಂದು ಯಾವುದೇ ಅವಶೇಷನೂ ನಿಮ್ಗೆ ನೋಡೋಕ್ಕೆ ಸಿಗಂಗಿಲ್ಲ. ಇದು ಒಂದು ನೋಡೋಕೆ ಸಿಗ್ತೈತಿ ನಿಮ್ಗೆ ಈ ಒಂದು ದೇವಸ್ಥಾನ. 1977ರಿಂದ ಇದು ನೀರಿನಾಗ ಐತಿ. ಸೊ 8,000 ರೂಪಾಯಿ ಒಳಗೆ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ರಂತ. ಸೊ ಆ ಒಂದು ದೇವಸ್ಥಾನವನ್ನು ತೋರಿಸುವ ಪ್ರಯತ್ನ ಮಾಡಕತ್ತೀನಿ ರೀ, ನೋಡ್ರಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ಅಷ್ಟೇ ನೋಡೋಕೆ ಸಿಗ್ತೈತಿ, ಯಾಕಂದರೆ ಇದು 10ರಿಂದ 11 ತಿಂಗಳು ಬರೀ ನೀರಿನಾಗಿರೋದ್ರಿಂದ ಇದು ನೋಡೋಕೆ ಸಿಗೋದು ನಿಮ್ಗೆ ಮೇ, ಜೂನ್ ಮತ್ತು ಜುಲೈನಲ್ಲಿ. ನಾವು ಬಂದಿರೋದು ಇವಾಗ ಜೂನ್ನಲ್ಲಿ. ಜೂನ್ ಇವತ್ತೆಷ್ಟಪ್ಪ ಅಂದರೆ 10 ತಾರೀಕು ಇವತ್ತು. ಸೊ 10 ತಾರೀಕು ಬಂದೀವಿ. ಇದಕ್ಕಿಂತ 15 ದಿನಗಳ ಮುಂಚೆನೇ ಇಲ್ಲಿಂದ ನೀರು ತೆರವಾಗ್ಯಾವು, ನೀರೆಲ್ಲ ಹೋಗಿಬಿಟ್ಟಾವೆ ಇಲ್ಲಿಂದ. ಸೊ ಅದಕ್ಕಾಗಿ ಈ ಒಂದು ದೇವಸ್ಥಾನ ಇವಾಗ ನೋಡೋಕೆ ಸಿಕ್ಕೈತಿ. ಇಲ್ಲ ಅಂದರೆ ಇದು 10ರಿಂದ 11 ತಿಂಗಳ ನೀರಿನಾಗೆ. ನೀವೇನಾದರೂ ನೋಡೋಕೆ ಬರೋರಿದ್ರಿ ಅಂದ್ರೆ ನೀವು ಜೂನ್ ತಿಂಗಳಲ್ಲಿ ಬರೋದ ಬಹಳ ಒಳ್ಳೆಯದ. ಮತ್ತು ನೀವು ಇವಾಗ ಇನ್ನೂ ನನಗನ್ಸ್ಥಿತಿ ಇನ್ನು ಮಳೆಗಾಲ ಶುರುವಾಗೋದ. ಸೊ ಯಾರಾದರೂ ನೋಡೋಕೆ ಬರೋರಿದ್ರೆ ಭಾಳ ಬೇಗ ಬಂದು ನೋಡಿ ಹೋಗ್ರಿ. ಇದು ಒಂದು ದೇವಸ್ಥಾನ ನೋಡೋ ಹಂಗೆ ಐತ್ರಿ. ಸೊ ಬನ್ನಿರಿ ಮತ್ತು ನೋಡಿರಿ ಈ ಒಂದು ದೇವಸ್ಥಾನವನ್ನು. ಸೊ ಇವಕ್ಕೆ ಪಾವಳಿಗಳು ಅಂತ ಕರೀತಾರೆ ಇಲ್ಲಿ. ಸೊ ಈ ಒಂದು ಪಾವಳಿ ಇಲ್ಲಿ ತನಕ ಗಟ್ಟಿ ಐತ್ರಿ, ಒಂದು ಚೂರು ಎಲ್ಲೂ ಬಿರುಕಿಲ್ಲ. ನಿಮ್ಗೆ ಅಲ್ಲಿ ಏನು ಕಾಣ್ತಿತ್ತಲ್ರಿ, ಇಲ್ಲಿ ಒಂದು ಪಾವಳಿ ಇತ್ತು. ಸೊ ಆ ಪಾವಳಿ ಇವಾಗ ಇಲ್ಲ ಅಲ್ಲಿ, ಅದು ನೀರಿನಾಗ ನಿಂತ ಬಿದ್ದೋಗೈತೆ ಅಂತ. ಇವಾಗ ಉಳಿದಿರುವಂತಹ ಪಾವಳಿ ಅಂದ್ರೆ ಇದು.
1977ರಲ್ಲಿ ಹಿಡ್ಕಲ್ ಜಲಾಶಯ ಲೋಕಾರ್ಪಣೆ ಆದ ನಂತರ ಹುಣ್ಣೂರು ಗ್ರಾಮದ ಜನ ಅಲ್ಲಿನ ಜಾಗವನ್ನು ಬಿಟ್ಟು ಗುಡ್ಡದ ಮೇಲೆ ನೆಲೆಸಲು ಬಂದರು. ಆವಾಗ ಅಲ್ಲಿದ್ದ ದೇವರನ್ನು ಇಲ್ಲಿ ಅಂದರೆ ತಮ್ಮ ಊರಿನಲ್ಲಿ ಮರುಸ್ಥಾಪನೆ ಮಾಡಿ ಅದರ ಪೂಜೆ ಪುನಸ್ಕಾರವೆಲ್ಲ ಇಲ್ಲಿಯೇ ಮಾಡುತ್ತಿದ್ದಾರೆ. ಹಾಗಾದರೆ ಬನ್ನಿ ಆ ಒಂದು ದೇವಸ್ಥಾನವನ್ನು ನೋಡೋಣ. ಒಳಗಡೆಯಿಂದ ನೋಡಿದ್ರೆ ಈ ಥರ ಕಾಣ್ತೈತಿ ಗುಡಿ. ಪಾವಳಿಗಳನ್ನು ನೋಡ್ಬೋದು ನೀವು. ಏನು ಹಳಿ ಗುಡಿಯೊಳಗೆ ಪಾವಳಿಗಳಿದ್ವಲ್ಲ ಅದೇ ಥರ ಇಲ್ಲಿಯೂ ಈ ಪಾವಳಿಗಳನ್ನು ನೋಡ್ಬೋದು ನೀವು. ಇಲ್ಲಿ ದೇವರುಗಳ ಚಿತ್ರಗಳನ್ನು ಇಲ್ಲಿ ನೋಡ್ರಿ ಎಷ್ಟು ಜಬರ್ದಸ್ತಾಗಿ ಕೆತ್ತನೆ ಮಾಡಿದ್ದಾರೆ ನೋಡ್ರಿ. 1998ರಲ್ಲಿ ಈ ಒಂದು ದೇವಸ್ಥಾನವನ್ನು ಹೊಸದಾಗಿ ಕಟ್ಟಲಾಯಿತು. ಈ ಗರ್ಭಗುಡಿಯೊಳಗೆ ಇಂತಹ ಕೆತ್ತನೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಶ್ರೀಕೃಷ್ಣನ ಕೆತ್ತನೆ ಐತಿ, ಶಿವಪಾರ್ವತಿಯವರ ಕೆತ್ತನೆ ಐತಿ. ಇಲ್ಲಿ ಕಳಿದೇವರು ಮತ್ತು ಮಹಾಲಿಂಗರಾಯರವರ ಚಿತ್ರವನ್ನು ನೋಡ್ಬೋದು. ಇಲ್ಲಿ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಅಮೃತಕ್ಕೋಸ್ಕರ ಏನು ರಾಕ್ಷಸರು ಮತ್ತು ದೇವತೆಯರ ಏನು ಕಾಳಗ ಆಗಿತ್ತಲ್ಲ ಅದಿದು. ಆಮೇಲೆ ಇಲ್ಲಿ ಕಾಮಧೇನುವನ್ನು ನೋಡ್ಬೋದು. ಗುತ್ತಿಯೊಳಗಿರೋ ಅದರ ಹಾವಿಗೆ ಹಾಲನ್ನು ಉಣಿಸ್ತಾ ಇರೋದು. ಸೊ ಈ ಒಂದು ಗರ್ಭಗುಡಿಯೊಳಗೆ ಇಂಥ ಎಲ್ಲ ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿ. ಸೊ ಆ ಸೈಡು ಕೆತ್ತನೆಗಳನ್ನು ಮಾಡಿದರು, ಅವನು ನೋಡ್ಕೊಂಡು ಬರೋಣ ಬರ್ರಿ. ದೇವರ ಪೂಜೆ ನಡೀತಾ ಇದೆ ಇಲ್ಲಿ. ಇಲ್ಲಿ ಕಾಮಧೇನು ಮೇಲೆ ಶಿವಪಾರ್ವತಿಯರನ್ನು ನೋಡ್ಬೋದು ನೀವು. ವಿಠ್ಠಲ ಮತ್ತು ಮಹಾಲಿಂಗರಾಯರವರ. ಆಮೇಲೆ ಇಲ್ಲಿ ಈ ಕೆತ್ತನೆಯೊಳಗೆ ಬೀರದೇವ ಮತ್ತು ವಿಠ್ಠಲ ಅವರನ್ನು ನೋಡ್ಬೋದು ಇಲ್ಲಿ. ಇದ್ರ ಬಗ್ಗೆ ನಮ್ಮ ನಾಗರಾಜ್ ಅವರ ವಿಶ್ಲೇಷಣೆ ಮಾಡ್ತಾರೆ. ನಾವು ಕರ್ನಾಗ ಲಾಸ್ಟ್ ಮಹಾಭಾರತ ಯುದ್ಧದೊಳಗೆ 18 ಕರ್ನಾಗ ಇದು ವಿಶ್ವರೂಪ ಅಂತ ತೋರಿಸ್ತಾರೆ ಲಾಸ್ಟಿಗೆ. ಅದು ವಿಶ್ವರೂಪ ಏನಿದೆ, ಕೃಷ್ಣನ ವಿಶ್ವರೂಪದ ಚಿತ್ರವನ್ನು ನೋಡ್ಬೋದು ನೀವು ಇಲ್ಲಿ. ಮಸ್ತ್ ಐತೆ, ಅದ್ಭುತ ಕಲೆ. ಇದನ್ನ ಕೆತ್ತನೆ ಇಲ್ಲಿ ಯಂಕವ ಮತ್ತು ಮಾಯವರವರ ಚಿತ್ರವನ್ನು ನೀವು ನೋಡಬಹುದು. ಇಲ್ಲಿ ಬೀರದೇವರವರನ್ನು ನೋಡ್ಬೋದು ನಾವು ಇಲ್ಲಿ. ಆಮೇಲೆ ಇಲ್ಲಿ ಕುರಿ ಮತ್ತು ಆಡುಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದೊಂದು ಹಾಲು ಮತದ ಇತಿಹಾಸ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಆ ಹಾಲು ಮತದ ಇತಿಹಾಸವನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಸೊ ಬಹಳ ಬ್ಯೂಟಿಫುಲ್ ಆಗಿತ್ತು ಇದೆಲ್ಲ. ನೀವು ಯಾರಾದರೂ ಇದಕ್ಕೆ ವಿಸಿಟ್ ಮಾಡೋರಿದ್ರೆ ಆಫ್ಟರ್ ಲಾಕ್ಡೌನ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಈ ಒಂದು ಪ್ಲೇಸನ್ನು ನೀವು ನೋಡ್ಬೋದು. ಬಹಳ ಅದ್ಭುತವಾಗಿ ಕಟ್ಟಡ ಕಟ್ಟಿದ್ದಾರೆ ಇದು. ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು ಒಂದೇ ಕಲ್ಲಿನಲ್ಲಿ 7 ಕುದುರೆಗಳನ್ನು ಕೆತ್ತಿದಂತಹ
ಸೂರ್ಯ ದೇವರು ಹಂಗೆ 7 ಹಗ್ಗ 14 ಹಗ್ಗ ಅದಾವ್ರಿ ಎಡಕ್ಕೂ ಎಲ್ಲ ಕರೆಕ್ಟ್ ಹಗ್ಗ ಜೋಡಿಸಿದಾರೆ ಹಿಂಗ ಹಗ್ಗಾರೆ ಇಲ್ಲಿಂದ ಹಗ್ಗ ಬಂದು ಇವಕ್ಕೆಲ್ಲ ಹೋಗೈತೆ ಅದು. ಇಲ್ಲಿ ಸೂರ್ಯ ದೇವರವನ್ನ ನೀವು ನೋಡ್ತಾ ಇದ್ದೀರಿ ಈಗ. ಇಲ್ಲಿ ನಮ್ಮ ಕರ್ನಾಟಕದ ಸಿಂಹ, ಗಂಡು ಮೆಟ್ಟಿದ ನಾಡಿನ ವೀರ ಯೋಧ ಸಂಗೊಳ್ಳಿ ರಾಯಣ್ಣರವರನ್ನು ನೋಡ್ಬೋದು ಇಲ್ಲಿ. ಎಲ್ರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಈ ಒಂದು ದೇವಸ್ಥಾನದಾಗ ಬಂದೇನೋ ಅಂದಮೇಲೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ನಂಗೆ ಭಾಳ ಇಷ್ಟ ಆಗತ್ತೈತಿ. ಏನಪ್ಪ ಅಂದ್ರೆ ನನಗೆ ಇನ್ ಕೇಸ್ ಅಂದರೆ ಇನ್ನು ಮುಂದೆ ನಂದೇನಾದರೂ ಚಾನೆಲ್ ಮಾನಿಟೈಸೇಷನ್ ಆಯಿತು ಅಥವಾ ನನಗೇನಾದರೂ ಒಂದು ಈ ಯೂಟ್ಯೂಬ್ದಿಂದ ದುಡ್ಡು ಏನಾದರೂ ಬರೋಕ್ಕೆ ಶುರುವಾಯಿತು ಅಂದ್ರೆ ನಾನು ಅದರಲ್ಲಿರೋ ಅರ್ಧ ಹಣವನ್ನು ನನ್ನ ಸೋಷಿಯಲ್ ವರ್ಕ್ಗಾಗಿ ನಾನು ಇದನ್ನು ಮೀಸಲಿಡಬೇಕು ಅಂತಪ್ಪ ಅಂದ್ರೆ ಕೆಲವೊಬ್ರು ನನಗೆ ಕೇಳಕತ್ತಾರೆ, ನೀ ಇದು ಯೂಟ್ಯೂಬ್ ಚಾನೆಲ್ ತೆಗ್ದು ಯೂಟ್ಯೂಬ್ ವಿಡಿಯೋಗಳು ಮಾಡಾಕತ್ತಿ, ನಿನಗೆ ಇದರಿಂದ ಏನು ಫಾಯ್ದೆ ಐತಿ ಅಂತ ಕೇಳಾಕತ್ತಾರೆ. ನನಗೆ ಇದೊಂದು ಕ್ರೇಜ್ ಐತಿ, ನನ್ನ ಕಣ್ಣಿಗೆ ಏನು ಕಾಣ್ತೈತಿಯೋ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಐತಿ. ಈ ಪ್ರಯತ್ನಕ್ಕೆ ನೀವು ನಂದು ಇಲ್ಲಿ ತನಕ ಒಂದು 800 ಮೇಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನಗೆ ಭಾಳ ಖುಷಿ ಐತಿ. ಒಂದು 60 ವಿಡಿಯೋ ಹಾಕಿದ್ದೀನಿ ಈ ಒಂದು ಚಾನಲ್ದಾಗ. ಎಲ್ಲರ ಪ್ರೋತ್ಸಾಹನೂ ಭಾರಿ ಸಿಕ್ಕೈತಿ. ಒಂದೊಂದು ವಿಡಿಯೋ ಭಾಳ ವೈರಲ್ ಆಗಿದ್ದವು. ಸೊ ಮೇನ್ ಏನು ಹೇಳಬೇಕು ಅಂದ್ರೆ, ಕೆಲವೊಂದು ಜನ ಅನ್ನತ್ತಾರೆ, ನೀ ಯೂಟ್ಯೂಬ್ ಮಾಡಿ ಏನು ಮಾಡ್ತೀಪ್ಪ, ಯೂಟ್ಯೂಬ್ ಮಾಡಿ ಏನು ಮಾಡ್ತೀನಿ ನಾ ಅಂತೇಳಿ. ಸೊ ಯೂಟ್ಯೂಬ್ ಮಾಡಿ ಕೆಲವೊಬ್ರು ಅಂತಾರೆ ನೀ ದುಡ್ಡು ಮಾಡ್ಕೋತಿ ಅಂತಾರೆ. ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಏನಪ್ಪ ಅಂದ್ರೆ, ನಾನು ನನ್ನ ಕಣ್ಲೇಲಿ ನೋಡ್ತೀನಲ್ಲ, ನಾ ಮೊದಲಿಂದನೂ ಇವತ್ತಷ್ಟೇ ಅಲ್ಲ, ನನ್ನ ಮೊದಲಿಂದನೂ ವಿಡಿಯೋ ಹೋಗ್ತೀನಿ. ಸೊ ಆ ತಿರುಗಾಡಕ್ಕೆ ಹೋದಾಗ ನನಗೊಂದು ತಲೆಯಲ್ಲಿ ಬಂದಿದ್ದು ವಿಷಯ ಅದು. ನಾ ಇಷ್ಟೆಲ್ಲ ತಿರುಗಾಡ್ತೇನೆ, ಇದ್ರ ಮೂಲಕನ ಜನಗಳಿಗೂ ಏನೋ ಒಂದು ಮೆಸೇಜ್ ತಲುಪಿಸ್ಬೇಕಲ್ಲ ಅಂಥೇಳಿ ನನ್ನ ತಲೆಯಾಗ ಬಂದ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನು. ಈ ಯೂಟ್ಯೂಬ್ನಿಂದ ನಂಗೆ ₹1 ಫಾಯ್ದೆ ಇಲ್ಲ. ಯಾಕಪ್ಪ ಅಂದ್ರೆ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಚಾರ್ಜಸ್ ಇರ್ತೈತಿ. ಅದಾದಮೇಲೆ ನಾನು ಕ್ಯಾಮ್ರಾ ತೊಗೊಂಡಿದ್ನಿ, ಡ್ರೋನ್ ತೊಗೊಂಡಿದ್ನಿ. ಸೊ ಇವೆಲ್ಲ ನಾನು ಏನು ತೊಗೊಂಡಿದ್ನಲ್ಲ ಇವೆಲ್ಲ EMI ಮುಖಾಂತರನ ತೊಗೊಂಡಿನಿ. ನನ್ನ ಸ್ವಂತ ದುಡಿಮೆಯೊಳಗೆ ನಾ EMIದಾಗ ಇದನ್ನು ತೊಗೊಂಡಿನಿ. ಸೊ ಇದಾದಮೇಲೂ ನನಗೇನಪ್ಪ, ನಂದು ಹೇಳಿದ್ನಲ್ಲ ಆವಾಗಲೇ, ಒಂದು ಯೂಟ್ಯೂಬ್ ಏನಾದರೂ ನಂದು ಮಾನಿಟೈಸೇಷನ್ ಆಗಿ ನನಗೇನಾದರೂ ದುಡ್ಡು ಬಂದರೆ ನನಗಂತೇಳಿ ಖರ್ಚು ಮಾಡೋಂಗಿಲ್ಲ. ನಾನು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಏನೇನು ಬೇಕೋ ಅವನ್ನೆಲ್ಲ ಖರೀದಿ ಮಾಡ್ತೀನಿ. ಹಂಗೆ ನನ್ನ ಸೋಷಿಯಲ್ ವರ್ಕ್, ನನಗೆ ಒಂದು ಕನಸೈತಿ, ನಂದು ಅದೊಂದು ಕನಸೈತಿ. ನಾ ಏನಾದರೂ ಯೂಟ್ಯೂಬ್ನಿಂದ ದುಡ್ಡು ಗಳಿಸಿದ್ರೆ ಅದರಲ್ಲಿರೋ, ಅಂದರೆ ನನ್ನ ಟ್ರಾವೆಲ್ ಖರ್ಚಾಗಲಿ ಅಥವಾ ಯಾವುದಾದ್ರೂ ಒಂದು ಯೂಟ್ಯೂಬ್ ಸಲುವಾಗಿ ಏನಾದರೂ ಸಾಮಾನು ಖರೀದಿ ಆಗಲಿ, ಅದರಿಂದ ಏನಾದರೂ ನನಗೆ ದುಡ್ಡು ಉಳಿತಾವಲ್ಲ, ಆ ದುಡ್ಡನ್ನು ನನ್ನ ಸಾಮಾಜಿಕ ಕಾರ್ಯ, ಅಂದರೆ ಬಡವರಿಗಾಗಲಿ ಅಥವಾ ಈಗ ಪೆಂಡಮೆಟಿಕ್ ಟೈಮ್ನಲ್ಲಿ ಯಾರಿಗಾದರೂ ತೋರ್ಸೋಕ್ಕೆ ದುಡ್ಡಿಲ್ಲ ಅಂದ್ರೆ ಅಂಥವ್ರಿಗಾಗಲಿ, ಸೊ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ಕೆ ಈ ಒಂದು ದುಡ್ಡನ್ನು ಯೂಸ್ ಮಾಡ್ತೀನಿ ಅಂತ ಈ ಒಂದು ದೇವಸ್ಥಾನದಾಗ ನಿಂತು ಹೇಳತ್ತೀನಿ ಮತ್ತು ನಾ ಮಾಡೇ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಹಂಗೆ ಈ ಒಂದು ಚಾನಲ್ ಇನ್ನೂ ಬೆಳೆಯೋಕೆ ನಿಮ್ದು ಸಪೋರ್ಟ್ ಬೇಕಾಗೈತಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಸಹಾಯ ಮಾಡಿರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವ್ಲಾಗ್ದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.